Hello students. In previous class we have studied about the different types of diseases, their causative agent, symptoms, diagnostic, preventive measures, etc. under the chapter human health and diseases. Now today we are going to start studying the next concept, immunity. Now commonly we are going to call that one as a defense system of our body. That is also another name for the immunity. So defense system of our body or immunity ಈ ಕನ್ನಡದಾಗ ಏನಂತ ಕರೀತಾರಪ್ಪ ಅಂತಂದಾಗ ರೋಗ ಪ್ರತಿಕಾರಕ ಶಕ್ತಿ. Now we are going to study about the definition of immunity. What is the immunity ಅಂತಂದಾಗ overall ability of host organisms to fight against the various pathogens or diseases is called as immunity. Immunity ಅಂತಂದಾಗ ಏನು, it is overall ability of an organism, host organism to fight against the various pathogens or diseases is called as immunity. So ನಿಮ್ಗೆ ಗೊತ್ತಾಯಿತು what is immunity ಅಂತಂದಾಗ simple, it is a defense mechanism which fight against the various pathogens and prevent us from their infection or what they are going to cause the disease. Understood? Now defense system ಅಂತಂದಾಗ ಈಗ ಇನ್ ಜನರಲ್ ನಾವು ಏನಪ್ಪ ಅಂತಂದಾಗ ಡಿಫೆನ್ಸ್ ಸಿಸ್ಟಮ್ ಅಂತ ಕೇಳಿದಾಗ ಎಲ್ಲಿ ಕೇಳಿರ್ತೀರಿ ನೀವು, ದೇರ್ ಆರ್ ಇನ್ ದಿ ಈಗ ಏನಪ್ಪ ಅಂತ ಈ ಜಗತ್ತಿನಲ್ಲಿ ಬೇರೆ ಬೇರೆ ಕಂಟ್ರೀಸ್ ಅದಾವೆ ಆ್ಯಂಡ್ ಆಲ್ ದ ಕಂಟ್ರೀಸ್ ಹ್ಯಾಡ್ ದೇಯರ್ ಓನ್ ಡಿಫೆನ್ಸ್ ಸಿಸ್ಟಮ್. ಹೌದಾ? ಅದೇ ರೀತಿ ನಮ್ಮ ಇಂಡಿಯಾದ ಕೂಡ ಏನಪ್ಪ ಅಂತಂದ್ರೆ ಡಿಫೆನ್ಸ್ ಸಿಸ್ಟಮ್ ಐತಿ. ಅದ್ರ 3 ಟೈಪ್ಸ್ ಅದಾವೆ. ಯಾವಪ್ಪ ಅಂತಂದಾಗ ಆರ್ಮಿ, ನೇವಿ, ಏರ್ಫೋರ್ಸ್. ಅದೇ ರೀತಿ ಇಲ್ಲಿ ಇನ್ ಹ್ಯೂಮನ್ ಬಾಡಿದಾಗ ಅಥವಾ ನಮ್ಮ ಬಾಡಿ ಕೂಡ ಏನೈತೆ, ನಮ್ಮ ಬಾಡಿ ಒಳಗಡೆ ಡಿಫೆನ್ಸ್ ಸಿಸ್ಟಮ್ ಐತಿ. ಅದಕ್ಕೆ ನಾವು ಏನಂತೀವಿ ಸೈಂಟಿಫಿಕಲಿ ಇಮ್ಯುನಿಟಿ ಅಂತ ಕರಿತೀವಿ ಅಥವಾ ಇಮ್ಯೂನ್ ಸಿಸ್ಟಮ್ ಅಂತ ಕರಿತೀವಿ. ಅಲ್ಲಿ ಕೂಡ 2 ಟೈಪ್ಸ್ ಅದಾವೆ. ಯಾವ 2ಪ್ಪ ಅಂತಂದಾಗ ಒನ್ ಈಸ್ ಇನ್ನೇಟ್ ಇಮ್ಯುನಿಟಿ, ಅನದರ್ ಒನ್ ಈಸ್ ಅಕ್ವೈರ್ಡ್ ಇಮ್ಯುನಿಟಿ. ಸೊ ಇನ್ ಪ್ರೆಸೆಂಟ್ ವಿಡಿಯೋ ಆರ್ ಇನ್ ಪ್ರೆಸೆಂಟ್ class we are going to study in detail about the innate immunity. So first we are going to start innate immunity. Innate immunity ಅಂದರೆ ಏನು? It is present at the time of birth ಅಥವಾ ಇದಕ್ಕೆ ಏನಂತ ಕರಿತೀವಿ inborn immunity. And the innate immunity is non specific type of defense. Non specific type of defense ಅಂತಂದಾಗ ಈಗ ನೋಡ್ರಿ, ನಾವು ಏನಾಕೈತಪ್ಪ ಅಂತಂದಾಗ ಕ್ಲಾಸ್ನ ಒಂದು ಹೇಳೋ ಮುಂದೆ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಹೆಸರು ತೊಗೊಂಡಿಲ್ಲ ಅಥವಾ ಅವ್ನು ರೆಕಗ್ನೈಸ್ ಮಾಡೋದ್ರಿಂದ ಕಾಮನ್ ಆಗಿ ಎಲ್ಲರಿಗೂ ಕ್ಲಾಸ್ ಹೇಳ್ತೀವಿ. ಅದು ನಾನ್ ಸ್ಪೆಸಿಫಿಕ್ ಅಂತ ಕರಿಬೋದು. ಭಾಳ ಈಗ ಸ್ಪೆಸಿಫಿಕ್ ಅಂತಂದಾಗ ಪರ್ಟಿಕ್ಯುಲರ್ ಒಂದು 4-5 ಹುಡುಗರದ್ದು ಹೆಸರು ತೊಗೊಂಡು ಅವ್ರಿಗೆ ಅಷ್ಟೇ ನಾ ಏನಾರು ಹೇಳಕೈತಿ ಅಂದ್ರೆ ಸ್ಪೆಸಿಫಿಕ್ ಆಗ್ತೈತಿ. ಹೌದಾ? ಅದೇ ರೀತಿ ಇದೇನು ನಾನ್ ಸ್ಪೆಸಿಫಿಕ್ ಇಮ್ಯುನಿಟಿ ಅಂತಂದಾಗ ಇಟ್ ಈಸ್ ನಾಟ್ ಗೋಯಿಂಗ್ ಟು ರೆಕಗ್ನೈಸ್ ಎನಿ ಟೈಪ್ ಆಫ್ ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಆಸ್ ಎ ಪ್ಯಾಥೋಜನ್ಸ್, ವೆದರ್ ಇಟ್ ಈಸ್ ವೈರಸ್, ಬ್ಯಾಕ್ಟೀರಿಯಾ, ಹೆಲ್ಮೆಂಥಿಸ್ ಆರ್ ಎಕ್ಸೆಟ್ರಾ. ಹೌದಾ? ಬಟ್ ಏನು ಮಾಡ್ತಿಪ್ಪ ಅಂತಂದ್ರೆ ಯಾವುದೇ ಒಂದು ಫಾರಿಜಿನ್ ಪಾರ್ಟಿಕಲ್ ಇರ್ಬೋದು ಅಥವಾ ಫಾರಿಜನ್ ಪ್ಯಾಥೋಜನ್ ಇರ್ಬೋದು, ಅದನ್ನು ನಮ್ಮ ಬಾಡಿ ಒಳಗಡೆ ಎಂಟ್ರಿ ಆಗದಂಗೆ ತಡೆಯಿರ್ತೈತಿ. ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಆಸ್ ಎ ನಾನ್ ಸ್ಪೆಸಿಫಿಕ್ ಟೈಪ್ ಆಫ್ immunity. Understood? And this innate immunity works or act through the 4 different barriers. What are those atandaga? Physical barriers, first one is, then second one is physiological barriers, third one is cellular barriers, and last one is cytokine barriers. ಈಗೇನಾಕೈತಪ್ಪ ಅಂತಂದಾಗ ಎಕ್ಸಾಮ್ನಾಗ ಅಥವಾ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕ್ವಶನ್ ಏನು ಕೇಳ್ಬೋದು ಅಂತಂದ ವಾಟ್ ಈಸ್ ಇನ್ನೇಟ್ ಇಮ್ಯುನಿಟಿ ಆ್ಯಂಡ್ ಮೆನ್ಷನ್ ದೇರ್ ಬ್ಯಾರಿಯರ್ಸ್ ಅಥವಾ ಮೆನ್ಷನ್ ದ ಬ್ಯಾರಿಯರ್ಸ್ ಥ್ರೂ ವಿಚ್ ಇಟ್ ಆ್ಯಕ್ಟ್ಸ್ ಅಂತ ಕೇಳ್ಬೋದು. ಆಗ ಮೆನ್ಷನ್ ಅಥವಾ ಇದು 2 ಮಾರ್ಕ್ಸ್ ಕ್ವಶನ್ ಇರ್ಬೋದು. ಆಗೇನು ಬರೆಯೋರು ನೀವು, ಇನ್ನೇಟ್ ಇಮ್ಯುನಿಟಿ ಇಟ್ ಈಸ್ ಪ್ರೆಸೆಂಟ್ ಅಟ್ ದ ಟೈಮ್ ಆಫ್ ಬರ್ತ್ ಆ್ಯಂಡ್ ಇಟ್ ಈಸ್ ಅ ನಾನ್ ಸ್ಪೆಸಿಫಿಕ್ ಟೈಪ್ ಆಫ್ ಡಿಫೆನ್ಸ್ ಸಿಸ್ಟಮ್. ಇಟ್ ಆ್ಯಕ್ಟ್ ಥ್ರೂ 4 ಡಿಫರೆಂಟ್ ಬ್ಯಾರಿಯರ್ಸ್. What are those? Physical barriers, physiological barriers, then cellular barriers, cytokine barriers. Understood? ನಾವು ಈಗ ಏನಪ್ಪ ಅಂತಂದಾಗ ಇನ್ ಡಿಟೇಲ್ ನಾವು ಏನು ಮಾಡೋಣ ಅಂತಂದಾಗ ಈ ಬ್ಯಾರಿಯರ್ಸ್ನ ಕಲಿಯೋನು ಅಂತಂದಾಗ ಈ ಬ್ಯಾರಿಯರ್ಸ್ ಇನ್ ಡಿಟೇಲ್ ಅಂತಂದ ಎಕ್ಸಾಂಪಲ್ಸ್ ಕಲ್ಕೋತ ಹೋಗೋನು. ಆಗೇನು ಕ್ವಶನ್ ಕೇಳ್ತಾ ನಾವು 5 ಮಾರ್ಕ್ಸ್ ಕ್ವಶನ್ ಆಗ್ಬೋದು. ಇದು ಏನು ಕ್ವಶನ್ ಅಂತಂದಾಗ ವಾಟ್ ಈಸ್ ಇನ್ನೇಟ್ ಇಮ್ಯುನಿಟಿ, ಎಕ್ಸ್ಪ್ಲೇನ್ ದಿ 4 ಟೈಪ್ಸ್ ಆಫ್ ಬ್ಯಾರಿಯರ್ಸ್ ಥ್ರೂ ವಿಚ್ ಇನ್ನೇಟ್ ಇಮ್ಯುನಿಟಿ ಆ್ಯಕ್ಟ್ಸ್ ಅಥವಾ ಎಕ್ಸ್ಪ್ಲೇನ್ ಇಟ್ಸ್ ಬ್ಯಾರಿಯರ್ಸ್ ಅಂತ ಕೇಳ್ಬೋದು. ಆಗ ನೀವು ಫಸ್ಟ್ ಬ್ಯಾರಿಯರ್ ಯಾವುದು? ಫಿಸಿಕಲ್ ಬ್ಯಾರಿಯರ್ಸ್,
ಆ ಫಿಸಿಕಲ್ ಬ್ಯಾರಿಯರ್ಸ್ದ ಎಕ್ಸಾಂಪಲ್ಸ್ ಬರ್ತಾವೆ ಸ್ಕಿನ್ ಆ್ಯಂಡ್ ಮ್ಯೂಕಸ್ ಕೋಟಿಂಗ್. ಸ್ಕಿನ್ ಅಂದರೆ ಚರ್ಮ ನಿಮ್ಗೆ ಗುರ್ತೈತಿ. ಇಟ್ ಈಸ್ ದ ಮೇನ್ ಬ್ಯಾರಿಯರ್ ವಿಚ್ ಪ್ರಿವೆಂಟ್ ದಿ ಎಂಟ್ರಿ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಹೊರಗಡೆಯಿಂದ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಮ್ಮ ಬಾಡಿ ಒಳಗಡೆ ಹೋಗೋದಂಗೆ ತಡೆಗಟ್ಟೋದು ಯಾವತ್ತಪ್ಪ ಅಂತಂದಾಗ ಮೇನ್ ಬ್ಯಾರಿಯರ್ ಸ್ಕಿನ್. ಸೆಕೆಂಡ್ ಒನ್ ಈಸ್ ಮ್ಯೂಕಸ್ ಕೋಟಿಂಗ್. ಈ ಮ್ಯೂಕಸ್ ಕೋಟಿಂಗ್ ಎಲ್ಲಿರ್ತಿತ್ತಂದಾಗ ಇಟ್ ಈಸ್ ದ ಇಪಿಥೆಲಿಯಲ್ ಲೈನಿಂಗ್ ಆಫ್ ರೆಸ್ಪಿರೇಟರಿ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಆ್ಯಂಡ್ ಯೂರಿನೋಜೆನೈಟಲ್ ಟ್ರ್ಯಾಕ್ ವಿಚ್ ಟ್ರ್ಯಾಪ್ ಆ್ಯಂಡ್ ಪ್ರಿವೆಂಟ್ ದಿ ಎಂಟ್ರಿ ಆಫ್ ಮೈಕ್ರೋವ್ಸ್. ಓಕೆ, ನಾವು ರೆಸ್ಪಿರೇಟರಿ ಸಿಸ್ಟಮ್ನಾಗ ಕಲ್ತಿದ್ದೀವಿ. ರೆಸ್ಪಿರೇಟರಿ ಸಿಸ್ಟಮ್ದಾಗ ಏನೇನು ಅಂತ ಹೇಳಿ ನಾನು ಟ್ರ್ಯಾಕಿಯಾ, ದೆನ್ ಬ್ರಾಂಕಿಯೋಲ್ಸ್, ಬ್ರಾಂಕಿಯೋಲೈ, ಅಲ್ವಿಯೋಲೈ ಅದು ಬಂದಿತ್ತಿಲ್ಲ. ಆ ಥರದ್ದು ಏನು ಒಂದು ಇಪಿಥೆಲಿಯಲ್ ಲೈನಿಂಗ್ ಇರ್ತಿಲ್ಲ ಅದಕ್ಕೆ ನಾವು ಮ್ಯೂಕಸ್ ಕೋಟಿಂಗ್ ಅನ್ಬೋದು. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ತಂದಾಗ ದಿಸ್ ಈಸ್ ರಿಲೇಟೆಡ್ ಟು ದಿ ಡೈಜೆಸ್ಟಿವ್ ಸಿಸ್ಟಮ್. ಯೂರಿಯೋಜೆನೈಟಲ್ ತಂದಾಗ ಎಕ್ಸ್ಕ್ರೀಟರಿ ಸಿಸ್ಟಮ್ ಎಕ್ಸೆಟ್ರಾ. ಅಂಡರ್ಸ್ಟುಡ್? ಸೊ ಫಿಸಿಕಲ್ ಬ್ಯಾರಿಯರ್ದಾಗ ಎರಡು ಯಾವ ಇರ್ತವೆ? ಸ್ಕಿನ್ ಆ್ಯಂಡ್ ಮ್ಯೂಕಸ್ ಕೋಟಿಂಗ್. ಸೆಕೆಂಡ್ ಒನ್ ಈಸ್ ಫಿಸಿಯಾಲಜಿಕಲ್ ಬ್ಯಾರಿಯರ್ಸ್. ಫಿಸಿಯಾಲಜಿಕಲ್ ಬ್ಯಾರಿಯರ್ಸ್ದಾಗ ಏನೇನು ಹೇಳಿ ನಿಮ್ಗೆ ನಾನು ಸ್ಕಿನ್ ಮತ್ತು ಮ್ಯೂಕಸ್ ಕೋಟಿಂಗ್. ಫಿಸಿಯಾಲಜಿಕಲ್ ಬ್ಯಾರಿಯರ್ಸ್ದಾಗ ಆ್ಯಸಿಡ್ ಇನ್ ಸ್ಟಮಕ್, ಸಲೈವಾ ಇನ್ ಮೌತ್, ಟಿಯರ್ಸ್ ಫ್ರಮ್ ದ ಐಸ್, ಇದನ್ನು ಹೊರತುಪಡಿಸಿ ಕಿವಿಯಲ್ಲಿ ನಮ್ಮ ಕುಗ್ನೆದು ಬರ್ತೈತಿಲ್ಲ ವ್ಯಾಕ್ಸ್, ದ್ಯಾಟ್ ಈಸ್ ಆಲ್ಸೋ ಹೆಲ್ಪ್ಸ್ ಟು ಪ್ರಿವೆಂಟ್ ದಿ ಮೈಕ್ರೋಬಿಯಲ್ ಗ್ರೋತ್. ಅಂದ್ರೆ ಫಿಸಿಯಾಲಜಿಕಲ್ ಬ್ಯಾರಿಯರ್ಸಾಗ ಎಕ್ಸಾಂಪಲ್ ಏನೇನು ಹೇಳಿ ನಿಮಗೆ ಕಾಮನ್ ಎಕ್ಸಾಂಪಲ್ ಅವ್ನು ಬುಕ್ನಾಗ ಮೆನ್ಷನ್ ಮಾಡೋದು ಆ್ಯಸಿಡ್ ಇನ್ ಸ್ಟಮಕ್, ಸಲೈವಾ ಇನ್ ಮೌತ್, ಟಿಯರ್ಸ್ ಫ್ರಮ್ ದ ಐಸ್ ಎಕ್ಸೆಟ್ರಾ. ನೆಕ್ಸ್ಟ್ ಬರೋದು ಯಾವಪ್ಪ ಅಂದ್ರೆ ಸೆಲ್ಯುಲಾರ್ ಬ್ಯಾರಿಯರ್ಸ್. ಸೆಲ್ಯುಲಾರ್ ಬ್ಯಾರಿಯರ್ಸ್ ತಂದಾಗ cells which are present in our body, those are also helps to prevent or kills or destroy the pathogens which are entered in our body. ಯಾವ ಎಂಟರ್ ಆದೋ ಅವ್ನು ಡಿಸ್ಟ್ರಾಯ್ ಮಾಡೋ ಕೆಲಸ ಮಾಡ್ತಾವಲ್ಲ ಅವಕ್ಕೆ ಸೆಲ್ಸ್ ಇರ್ತಾವಲ್ಲ ಅವಕ್ಕೆ ಸೆಲ್ಯುಲಾರ್ ಬ್ಯಾರಿಯರ್ಸ್ ಅಂತ ಕರಿಬೋದು ನಾವು. ಅದ್ರ ಬರೋದು ಲ್ಯೂಕೋಸೈಡ್ಸ್. ಲ್ಯೂಕೋಸೈಡ್ಸ್ ಅಂದ್ರೆ ಏನು? WBC ಲಾಸ್ಟ್ ಟೈಮ್ ವಿ ಆರ್ ಸ್ಟಡಿಡ್ ಆ್ಯಂಡ್ ದೇರ್ ಟೈಪ್ಸ್ ಆಲ್ಸೋ ವಿ ಆರ್ ಸ್ಟಡಿಡ್. ಬೇಸೋಫಿಲ್ಸ್, ನ್ಯೂಟ್ರೋಫಿಲ್ಸ್, ಇಯೋಸಿನೋಫಿಲ್ಸ್ ಇವು ಕಲ್ತಿದ್ದೇವೆ ನೋಡ್ರಿ. ಒಂದು ಸ್ವಲ್ಪ ನೋಡ್ರಿ ಅದನ್ನು ಮತ್ತೊಮ್ಮೆ ಅರ್ಥ ಆಯ್ತಾ? ಸೊ ಅಲ್ಲಿ ಒಂದು ಬರ್ತೈತಿ ಪಾಲಿಮಾರ್ಫೋ ನ್ಯೂಕ್ಲಿಯರ್ ಲ್ಯೂಕೋಸೈಡ್ಸ್, PMNL ನ್ಯೂಟ್ರೋಫಿಲ್ಸ್, ಮೊನೋಸೈಟ್ಸ್ ಬರ್ತಾವೆ, ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಬರ್ತಾವೆ. ದೀಸ್ ಆಲ್ ಆರ್ ಪ್ರೆಸೆಂಟ್ ಇನ್ ಎ ಬ್ಲಡ್. ಮ್ಯಾಕ್ರೋಫ್ಯಾಗ್ಸ್ ಅಂದ್ರೆ ದೀಸ್ ಮ್ಯಾಕ್ರೋಫ್ಯಾಗ್ಸ್ ಆರ್ ಪ್ರೆಸೆಂಟ್ ಇನ್ ಎ ಟಿಶ್ಯೂ. ಆಲ್ ದೀಸ್ ಆರ್ ಟುಗೆದರ್ ಕ್ಯಾರಿ ಔಟ್ ದಿ ಫ್ಯಾಗೋಸೈಟೋಸಿಸ್ ಆರ್ ಫ್ಯಾಗೋಸೈಟೋಸ್. ಫ್ಯಾಗೋಸೈಟೋಸ್ ಅಂತಂದ್ರೆ ಏನು? engulfing the microbes ಅಥವಾ engulfing the foreign bodies and destroy them. So the leukocytes, polymorphonuclear leukocytes, monocytes, natural killer cells and macrophages can phagocytose and destroy the microbes. Phagocytose ಅಂತಂದಾಗ engulfing the foreign bodies. Next one, last, cytokine barriers. Cytokine barriers are nothing but the virus infected cells secrete the proteins called as interferons. ವೈರಸ್ ಒಮ್ಮೆ ಇನ್ಫೆಕ್ಟ್ ಆತ ತಿಳ್ಕೊರ್ ಸೆಲ್ಸ್ನಾಗ ನಮ್ಮ ಸೆಲ್ಸ್ಗೆ ಬಾಡಿ ಸೆಲ್ಸ್ಗೆ, ಆ ಬಾಡಿ ಸೆಲ್ಸ್ ಏನು ಮಾಡ್ತಾವಪ್ಪ ಅಂತ ಪ್ರೋಟೀನ್ ಸಿಕ್ರೇಟ್ ಮಾಡ್ತಾವೆ. ಆ ಪ್ರೋಟೀನ್ಸ್ಗೆ ಏನಂತ ಕರೀತಾರೋ ಇಂಟರ್ಫೆರಾನ್ಸ್. ಆಮೇಲೆ ಈ ಇಂಟರ್ಫೆರಾನ್ಸ್ ಏನು ಮಾಡ್ತಾವಪ್ಪ ಅಂತಂದಾಗ ವಿಚ್ ಪ್ರಿವೆಂಟ್ ದಿ ನಾನ್ ಇನ್ಫೆಕ್ಟೆಡ್ ಸೆಲ್ಸ್ ಫ್ರಮ್ ದಿ ವೈರಲ್ ಇನ್ಫೆಕ್ಷನ್, ಫರ್ದರ್ ಇನ್ಫೆಕ್ಷನ್ ಆಗದಂಗೆ ತಡೆಗಟ್ತವೆ. ಹಾಗಾಗಿ ಇವು 4 ಬ್ಯಾರಿಯರ್ಸ್ ಅದು. ನಾವು ಇನ್ ಬ್ರೀಫ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ವಾಟ್ is innate immunity and what are the different types of its different barriers through which it acts. Adralli innate immunity, it is present at the time of birth. It is a non-specific type of defense. It acts through the different types of barriers. Yav barriers pa tandaga there are the 4 types of barriers. One is physical barriers, second one is physiological barriers, cellular barriers, third one is cytokine barriers. Iga ಫಿಸಿಕಲ್ ಬ್ಯಾರಿಯರ್ಸ್ದಾಗ ಎಕ್ಸಾಂಪಲ್ ಏನು ಬಂದು ಹೇಳಿ ನಿಮ್ಗೆ ನಾನು ಸ್ಕಿನ್ ಆ್ಯಂಡ್ ಮ್ಯೂಕಸ್ ಕೋಟಿಂಗ್. ಮ್ಯೂಕಸ್ ಕೋಟಿಂಗ್ದು ಎಕ್ಸಾಂಪಲ್ ಏನೇನು? ಇಪಿಥೆಲಿಯಲ್ ಲೈನಿಂಗ್ ಆಫ್ ರೆಸ್ಪಿರೇಟರಿ, ಗ್ಯಾಸ್ಟ್ರೋಇಂಟೆಸ್ಟೈನಲ್ ಆ್ಯಂಡ್ ಯೂರಿಯೋಜೆನೈಟಲ್ ಟ್ರ್ಯಾಕ್ಟ್. ಅಂಡರ್ಸ್ಟುಡ್? ನೆಕ್ಸ್ಟ್ ಸೆಕೆಂಡ್ ಒನ್ ಫಿಸಿಯಾಲಜಿಕಲ್ ಬ್ಯಾರಿಯರ್ಸ್ ಅಂತಂದಾಗ ಆ್ಯಸಿಡ್ ಇನ್ ಸ್ಟಮಕ್, ಸಲೈವಾ ಇನ್ ಮೌತ್, ಟಿಯರ್ಸ್ ಫ್ರಮ್ ದ ಐಸ್ ಎಕ್ಸೆಟ್ರಾ. ಸೆಲ್ಯುಲಾರ್ ಬ್ಯಾರಿಯರ್ಸ್ದಾಗ ಲ್ಯೂಕೋಸೈಟ್ಸ್, ನ್ಯಾಚುರಲ್ ಕಿಲ್ಲರ್ ಸೆಲ್ಸ್, ಮೊನೋಸೈಟ್ಸ್, ಮೈಕ್ರೋಫ್ಯಾಗ್ಸ್ ಎಕ್ಸೆಟ್ರಾ. ಇದರಲ್ಲಿ ಫ್ಯಾಗೋಸೈಟೋಸ್ ಇದನ್ನು ಬರೀಬೋದು ನಾವು. ಫ್ಯಾಗೋಸೈಟೋಸ್ ಅಥವಾ ಫ್ಯಾಗೋಸೈಟೋಸಿಸ್ ಅಂತಂದ್ರೆ ಎಂಗಲ್ಪಿಂಗ್ ದಿ ಫಾರಿಜಿನ್ ಬಾಡಿ. ಅಂಡರ್ಸ್ಟುಡ್? ನೆಕ್ಸ್ಟ್ ಸೈಟೋಕೈನ್ ಬ್ಯಾರಿಯರ್ಸ್ದಾಗ ಇಂಪಾರ್ಟೆಂಟ್ ಬರೋದು 1 ಮಾರ್ಕ್ಸ್ ಕ್ವಶನ್ ಭಾಳ ಸಲ ಕೇಳಿದರು. ವಾಟ್ ಆರ್ ಇಂಟರ್ಫೆರಾನ್ಸ್ ಅಂತ ಕೇಳಿದರು. ಆಗೇನು ಬರೋರು ನೀವು? ವೈರಸ್ ಇನ್ಫೆಕ್ಟೆಡ್ ಸೆಲ್ಸ್ ಸಿಕ್ರಿಟೆಡ್ ಪ್ರೋಟೀನ್ಸ್ ಕಾಲ್ಡ್ ಆಸ್ ಎ ಇಂಟರ್ಫೆರಾನ್ಸ್. ಆ್ಯಂಡ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಇಂಟರ್ಫೆರಾನ್ಸ್ ಅಂತ ಕೇಳಿದಾಗ ಏನು ಬರೋರು ನೀವು? ವಿಚ್ ಪ್ರಿವೆಂಟ್ಸ್ ದಿ ನಾನ್ ಇನ್ಫೆಕ್ಟೆಡ್ ಸೆಲ್ಸ್ ಫ್ರಮ್ ದಿ viral infection. Understood? This is about what? Innate immunity. ಇದೇನಪ್ಪ ಅಂದ್ರೆ 5 ಮಾರ್ಕ್ಸ್ ಕ್ವಶನ್ ಬಂತಂದ್ರೆ ಇಷ್ಟೆಲ್ಲ ಬರೀಬೇಕು. ನೆಕ್ಸ್ಟ್ ಪಾಯಿಂಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಅಕ್ವೈರ್ಡ್ ಇಮ್ಯುನಿಟಿ ಆ್ಯಂಡ್ ದ್ಯಾಟ್ ಅಕ್ವೈರ್ಡ್ ಇಮ್ಯುನಿಟಿನ ನಾವು ನೆಕ್ಸ್ಟ್ ವಿಡಿಯೋನಾಗ ಕಲಿಯೋಣ. ಓಕೆ, ರೈಟ್.